ಇದು ಒಬ್ಬನ ಕಥೆ ಅಲ್ಲ, ಇದು ಭಯಕ್ಕೆ ಎದುರಾಗಿ ನಿಂತ ಧೈರ್ಯದ ಕಥೆ. ಒಂದು ಕಾಲದಲ್ಲಿ ವೀರನಗರ ಅನ್ನೋ ರಾಜ್ಯ ಇತ್ತು. ಅಲ್ಲಿ ಜನರು ಬದುಕುತ್ತಿದ್ದರು, ಆದರೆ ಉಸಿರಾಡುತ್ತಿರಲಿಲ್ಲ. ಯಾಕಂದ್ರೆ ಭಯ ಅವರ ಮನೆಗಳಲ್ಲಿತ್ತು. ಶತ್ರು ರಾಜ ಕ್ರೂರಸೇನ. ಪ್ರತಿದಿನ ದಾಳಿ, ಪ್ರತಿದಿನ ರಕ್ತ, ಪ್ರತಿದಿನ ಅನ್ಯಾಯ. ಆ ಸಮಯದಲ್ಲಿ ಅರಮನೆಯೊಳಗೆ ಒಬ್ಬ ರಾಜ ಇದ್ದ. ಅವನು ಮೌನವಾಗಿದ್ದ, ಆದ್ರೆ ಅವನ ಮೌನದಲ್ಲೇ ಬಿರುಗಾಳಿ ಇತ್ತು. ಅವನ ಹೆಸರು ಅಗ್ನಿವರ್ಮ. ಒಂದು ದಿನ ಶತ್ರು ಸೇನೆ ಗಡಿಯಲ್ಲಿ ನಿಂತಿತ್ತು. ಸಾವಿರಾರು ಸೈನಿಕರು. ಕತ್ತಿಗಳು ಮಿಂಚುತ್ತಿತ್ತು, ಕುದುರೆಗಳ ನೆಲ ಕಂಪಿಸುತ್ತಿತ್ತು. ಸೈನಿಕರು ಭಯಪಟ್ಟರು, ಮಂತ್ರಿಗಳು ನಡುಗಿದರು. ಅವತ್ತು ಅಗ್ನಿವರ್ಮ ಅರಮನೆಯಿಂದ ಹೊರಬಂದ. ಕತ್ತಿ ಕೈಯಲ್ಲಿ ಇರಲಿಲ್ಲ, ಕಿರೀಟ ತಲೆಯಲ್ಲಿರಲಿಲ್ಲ, ಆದ್ರೆ ನೋಟ ಮಾತ್ರ ಸಾಕಾಗಿತ್ತು. ಅವನು ನಿಧಾನವಾಗಿ ಹೇಳಿದ, ಇಂದು ನಾನು ರಾಜನಾಗಿ ಅಲ್ಲ, ಈ ಮಣ್ಣಿನ ಮಗನಾಗಿ ಯುದ್ಧ ಮಾಡ್ತೀನಿ. ಒಬ್ಬ ಸೈನಿಕ ಕೇಳಿದ, ರಾಜನೇ, ನಾವು ಗೆಲ್ಲುತ್ತೇವಾ? ಅಗ್ನಿವರ್ಮ ಉತ್ತರಿಸಿದ, ನಾವು ಗೆದ್ದೇ ಗೆಲ್ಲುತ್ತೇವೆ. ಯಾಕಂದ್ರೆ ನಾವು ಬದುಕುವುದಕ್ಕೆ ಯುದ್ಧ ಮಾಡ್ತಿದ್ದೇವೆ. ಅವನು ಕತ್ತಿ ಎತ್ತಿದ. ಆ ಕ್ಷಣ ಯುದ್ಧ ಶುರುವಾಯ್ತು. ಮೊದಲ ಕತ್ತಿ ಬೀಸಿದಾಗ ಒಬ್ಬ ಶತ್ರು ನೆಲಕ್ಕುರುಳಿದ. ಎರಡನೇ ಕತ್ತಿ, ಮೂರನೇ ಶತ್ರು. ಸಮಯ ಹೋದಂತೆ ಅಗ್ನಿವರ್ಮ ಸೈನಿಕನಾಗಿರಲಿಲ್ಲ. ಅವನು ಯುದ್ಧವಾಗಿ ಬಿಟ್ಟ. ರಕ್ತ ಹರಿಯಿತು, ಮಣ್ಣು ಕೆಂಪಾಯಿತು, ಅವನ ದೇಹಕ್ಕೆ ಗಾಯಗಳಾದವು. ಆದ್ರೆ ಅವನ ಹೆಜ್ಜೆ ನಿಲ್ಲಲಿಲ್ಲ. ಒಂದು ಕ್ಷಣ ಅವನು ಮೊಣಕಾಲಿಗೆ ಬಿದ್ದ. ಎಲ್ಲರೂ ಅಂದುಕೊಂಡರು, ಇದು ಅಂತ್ಯ. ಆದ್ರೆ ಅಗ್ನಿವರ್ಮ ಮಣ್ಣನ್ನು ಮುಟ್ಟಿ ನಿಧಾನವಾಗಿ ನಿಂತ. ಮತ್ತೆ ಹೇಳಿದ, ಈ ಮಣ್ಣಿಗಾಗಿ ನಾನು 1000 ಸಾರಿ ಬೀಳ್ತೀನಿ, ಆದ್ರೆ ಒಂದು ಸಾರಿ ಕೂಡ ಹಿಂತಿರುಗಲ್ಲ. ಅವನು ಮತ್ತೆ ಮುಂದೆ ಸಾಗಿದ. ಶತ್ರು ಸೇನೆ ಹಿಂದೆ ಸರಿಯಿತು. ಭಯ ಈಗ ಅವರ ಕಣ್ಣಲ್ಲಿ ಇತ್ತು. ಕೊನೆಗೆ ಕ್ರೂರಸೇನ ಎದುರು ನಿಂತ. ಅವನ ಕೈ ನಡುಗುತ್ತಿತ್ತು. ಅವನು ಕೇಳಿದ, ನೀನು ಯಾರು? ಅಗ್ನಿವರ್ಮ ಉತ್ತರಿಸಿದ, ನಾನು ರಾಜ ಅಲ್ಲ, ನಾನು ಸೈನಿಕ ಅಲ್ಲ, ನಾನು ನಿನ್ನ ಅಂತ್ಯ. ಕ್ರೂರಸೇನ ನೆಲಕ್ಕೆ ಬಿದ್ದ. ಯುದ್ಧ ಅಲ್ಲಿ ಮುಗಿಯಿತು. ವೀರನಗರ ಉಳಿಯಿತು. ಜನರು ಖುಷಿಪಟ್ಟರು. ಆದ್ರೆ ಅಗ್ನಿವರ್ಮ ನಗಲಿಲ್ಲ. ಅವನು ಸಿಂಹಾಸನಕ್ಕೆ ಹೋಗಲಿಲ್ಲ, ಜನರ ನಡುವೆ ನಿಂತ. ಆ ದಿನದಿಂದ ಅವನು ರಾಜನಾಗಿರಲಿಲ್ಲ, ಅವನು ಭರವಸೆಯಾಗಿದ್ದ. ಇತಿಹಾಸ ಒಂದು ಮಾತು ಹೇಳುತ್ತೆ, ಧೈರ್ಯ ಇದ್ದರೆ ಒಬ್ಬನೇ ಸಾಕು.